ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಮಯ ಸಂಜೆ 7 ಗಂಟೆ ಆಗಿದೆ. ಎಲ್ರಿಗೂ ಶುಭ ಸಂಜೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮೊನ್ನೆಗೆ ಮುಗೀತು. ಎಲ್ಲೆಲ್ಲಿ ಯಾರ್ಯಾರು ಬದಲಾದರು, ಎಲ್ಲೆಲ್ಲಿ ಯಾರ್ಯಾರು ಉಳ್ಕೊಂಡ್ರು ಅನ್ನುವಂತಹ ಮಾಹಿತಿಯೂ ಕೂಡ ನೀವು ಆಲ್ರೆಡಿ ಪೇಪರ್ನಲ್ಲೋ, ಡಿಜಿಟಲಲ್ಲೋ, ಟಿ ವಿ ಮಾಧ್ಯಮಗಳಲ್ಲೋ, ಯೂಟ್ಯೂಬ್ನಲ್ಲೋ ತಿಳ್ಕೊಂಡಿರ್ತೀರಿ. ಇತ್ತ ತಮಿಳುನಾಡಿನಲ್ಲಿ 108 ಸೀಟ್ಗಳನ್ನು ಪಡೆದಿರ್ತಕ್ಕಂಥ TVK ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಬಹಳ ಕಸರತ್ತು ನಡೆಸ್ತಾ ಇದ್ದಾರೆ. ಸೊ ಇನ್ನೂ 10 ಸೀಟು ಬೇಕಾಗಿದೆ. ಅದರಲ್ಲಿ ಆಲ್ರೆಡಿ ಈಗ ಕಾಂಗ್ರೆಸ್ ಕೈ ಜೋಡಿಸಿರೋದ್ರಿಂದ ಇನ್ನು 5ರಿಂದ 6 ಸೀಟ್ಗಳನ್ನು ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಪಾರ್ಟಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಬೆಂಬಲ ನೀಡ್ತಾರಾ ಅಥವಾ ಈ ಕಡೆ AIADMK ಸಂಪೂರ್ಣ ಬೆಂಬಲ ನೀಡುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಇದೆಲ್ಲ ಆದ ನಂತರ ಅಲ್ಲಿನ ಬೆಳವಣಿಗೆ ಏನು ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ. ಇತ್ತ ಮಕ್ಕಳಂತೆ ಹಠ ಮಾಡ್ತಿರ್ತಕ್ಕಂಥ ಬಂಗಾಳದ ದೀದಿ. ಸೊ ಸಹಜವಾಗಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ಒಂಚೂರು ಅಹಂಕಾರ ಇದ್ರೂ ಪರವಾಗಿಲ್ವಂತೆ, ದುರಹಂಕಾರ ಇರಬಾರ್ದು ಅಂತ. ಯಾವ ದೀದಿ ಯಾವ ಮಟ್ಟದಲ್ಲಿ ಮೇಲಕ್ಕೇರಿದ್ರು ಅದೇ ಮಟ್ಟದಲ್ಲಿ ಕೆಳಗಿಳಿದ್ಬಿಟ್ರು. ಮೊನ್ನೆ ಗಮನಿಸಿದ್ದೀರಿ ನೀವು. ಬಹುಶಃ ಈ ದೇಶದ ಒಕ್ಕೂಟದಲ್ಲಿ ಬಂಗಾಳನೇ ಬೇರೆ ಕಡೆ ಇದೆಯೇನೋ, ಪಶ್ಚಿಮ ಬಂಗಾಳನೇ ಬೇರೆ ಎಲ್ಲೋ ಇದೆಯೇನೋ ಅನ್ನುವಂತಹ ಭಯದ ವಾತಾವರಣ ನಿರ್ಮಾಣ ಆಗೋಗಿತ್ತು. ಅದಕ್ಕೆ ತಕ್ಕಂಥ ಫಲಿತಾಂಶವನ್ನು ಜನ ಮೊನ್ನೆ ಕೊಟ್ಟರು. ಸೊ ಈಗ ನಾನು CM ಸ್ಥಾನವನ್ನು ಬಿಡೋದಿಲ್ಲ, ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲ, ನನಗೆ ಅನ್ಯಾಯ ಆಗಿದೆ, ಓಟ್ಗಳಲ್ಲಿ ನನಗೆ ಮೋಸ ಆಗಿದೆ, ಬೈ ಎಲೆಕ್ಷನ್ ನಡಿಬೇಕು, ಮತ್ತೆ ನಾನು ಗೆದ್ದು ತೋರಿಸ್ತೀನಿ ಅಂತ ದೀದಿ ಮಕ್ಕಳು ಥರ ಹಠ ಮಾಡ್ತಾ ಕೂತಿದ್ದಾರೆ. ಸೊ ಈ ಕಡೆ ತಮಿಳ್ನಾಡು ಪಾಲಿಟಿಕ್ಸು ಏನಾಗಬಹುದು, ಈ ಕಡೆ ಬಂಗಾಳದ ದೀದಿಯ ಹಠ ಏನಾಗಬಹುದು, ಎಲ್ಲವನ್ನೂ ಕೂಡ ನಾವು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಮುಂದೆ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನಮ್ಮ ಚಾನಲ್ಗೆ ಅಥವಾ ನಮ್ಮ ಸ್ಟುಡಿಯೋಗೆ ಒಂದಷ್ಟು ಎಂಪ್ಲಾಯೀಸ್ಗಳನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಒಂದು 4-5 ಕಡೆ ಪೋಸ್ಟ್ ಮಾಡಿದ್ದೀವಿ. ಸೊ ಯಾರಿಗಾದರೂ ಇನ್ನೂ ಆಸಕ್ತಿ ಇದ್ದರೆ, ವಿಡಿಯೋ ಎಡಿಟಿಂಗ್ ಆಗಿರಬಹುದು ಅಥವಾ ಕ್ಯಾಮರಾ ವರ್ಕಿಂಗ್ ಗೊತ್ತಿರ್ತಕ್ಕಂಥವ್ರಾಗಿರ್ಬೋದು, VFX ತಿಳಿದಿರ್ತಕ್ಕಂಥವ್ರಾಗಿರ್ಬೋದು, ನಿಮಗೆ ಟೆಕ್ನಿಕಲಿ ಇಷ್ಟು ಕೆಲಸಗಳ ಸಾಮರ್ಥ್ಯ ಅಥವಾ ಅನುಭವ ನಿಮಗೆ ಆಗಿದ್ದರೆ, ಗೊತ್ತಿದ್ದರೆ, ಮೇಲೆ ಕಾಣ್ತಿರ್ತಕ್ಕಂಥ ಡಿಸ್ಪ್ಲೇ ಮೇಲಿರ್ತಕ್ಕಂಥ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಏನು ನೀವು ಕೆಲಸ ಮಾಡಿರ್ತಕ್ಕಂಥ ರೆಸ್ಯೂಮ್ ಆಗಿರ್ಬೋದು ಅಥವಾ ಪೋರ್ಟ್ಫೋಲಿಯೋ ಆಗಿರ್ಬೋದು ಅದನ್ನು ಕಳಿಸ್ಕೊಡಿ. ಚೆಕ್ ಮಾಡಿ ನಿಮಗೆ ಕಾಲ್ ಮಾಡಿ ಕರೆಸ್ಕೊಂಡು ಮಾತಾಡ್ತೀವಿ. ಫ್ರೀಲ್ಯಾನ್ಸ್ ಇಲ್ಲ, ಫುಲ್ ಟೈಮ್ ಇರಬೇಕು. ಹಾಗಾಗಿ ಸೊ ಈಗ ಈ ಕಂಟೆಂಟ್ನ ವಿಷಯಕ್ಕೆ ಬಂದ್ಬಿಡೋಣ, ಅಥವಾ ಈ ವಿಚಾರದ ವಿಷಯಕ್ಕೆ ಬಂದ್ಬಿಡೋಣ. ಈಗ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಲ್ಲಿ TVK ಎನ್ನುವಂತಹ ಹೊಸ ಪಕ್ಷ, ಸಣ್ಣ ಪಕ್ಷ, ದೊಡ್ಡ ಪಕ್ಷವಾಗಿ ಗೆದ್ದು ಹೊರಹೊಮ್ಮಿದ್ದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ. 108 ಸೀಟ್ಗಳನ್ನು TVK ಪಕ್ಷ ಗೆದ್ದಿತ್ತು. ಇನ್ನೊಂದು ಚೂರು ಮುಕ್ಕರ್ಕೊಂಡೋಗಿ 10 ಸೀಟ್ ಗೆದ್ಬಿಟ್ಟಿದ್ರೆ ಈ ಕಸರತ್ತು, ಸರ್ಕಸ್ಸು, ಅವ್ರಿವ್ರನ್ನ ಕರೆಯುವಂಥದ್ದು ಅಥವಾ ಇನ್ಯಾರೋ ಬಂದು ಜಾಯ್ನ್ ಆಗುವಂಥದ್ದು, ಇದು ಯಾವುದೇ ರೀತಿಯ ಆಟಗಳು ನಡೀತಿರಲಿಲ್ಲ. ಸ್ವತಂತ್ರವಾಗಿ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡ್ತಾಯಿದ್ರು. ಬಹುಶಃ ಅವರು CM ಸ್ಥಾನದ ಜೊತೆಗೆ 1-2-3 ಪ್ರಮುಖ ಖಾತೆಗಳನ್ನು ಅವರೇ ಹಿಡ್ಕೊಳ್ತಿದ್ರು. ಅದಾದ ನಂತರ ಖಾತೆ ಹಂಚಿಕೆ ಆಗ್ತಾಯಿತ್ತು. ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾ ಇದ್ರು. ಈಗ ನಡೀತಾ ಇದೆ, ಈಗ ಆ ನೆಹರು ಗ್ರೌಂಡ್ನಲ್ಲಿ ಈಗ ಸಿದ್ಧತೆಗಳೆಲ್ಲ ನಡೀತಾ ಇದೆ. ನಾಳೆಯ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಹಾಗೆ ಹೀಗೆ ಎನ್ನುವಂಥ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. 100% ಕನ್ಫರ್ಮ್ ಇಲ್ಲ. ಯಾಕಂತಂದರೆ ರಾಜ್ಯಪಾಲರು ರಾತ್ರಿ ತನಕ ಟೈಮ್ ತೊಗೊಂಡು ನಾನು ಥಿಂಕ್ ಮಾಡಿ ಹೇಳ್ತೀನಿ, ಯೋಚನೆ ಮಾಡಿ ಹೇಳ್ತೀನಿ ಎನ್ನುವಂತಹ ವಿಚಾರ ಈಗಷ್ಟೇ ಸದ್ಯ ತಿಳಿತು. ವಿಜಯ್ ಅವರು ಆಲ್ರೆಡಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇಲ್ಲ, ನಾವು ಬಹುಮತ ಸಾಬೀತುಪಡಿಸ್ತೀವಿ, ಸೊ ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಅದಕ್ಕೆ ಅವರು ನೋಡ್ತೀನಿ ಇವತ್ತು ರಾತ್ರಿಗೆ ಯೋಚನೆ ಮಾಡಿ, ಕಾನೂನು ಸಲಹೆ ತಜ್ಞರು ಇರ್ತಾರಲ್ಲ ಅವ್ರ ಹತ್ರ ವಿಚಾರಿಸಿ ಆಗ್ಬೋದಾ ಇದು ಹೇಗೆ ಅಂತ ಲೆಕ್ಕಾಚಾರ ಹಾಕಿ ಅದಾದಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ಸೊ ಹಾಗಾಗಿ ರಾಜ್ಯಪಾಲರು ಏನಾರು ಆಯಿತು ಅಂತ ಒಪ್ಪಿಗೆ ಕೊಟ್ಟರೆ ನಾಳೆಯ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ತಮಿಳುನಾಡಿನ 22ನೇ ಮುಖ್ಯಮಂತ್ರಿ ಆಗಿ. ಇಲ್ಲ ಅಂತಂದರೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ತದನಂತರ ಏನು ಮಾಡಬೇಕು ಇವರು, 108ರ ಜೊತೆಗೆ ಕನಿಷ್ಠ 10 ಬೇಕೇ ಬೇಕು, ಗರಿಷ್ಠ ಎಷ್ಟಾದರೂ ಬರಲಿ, ಅವರನ್ನು ತಗೊಂಡೋಗಿ ಬಹುಮತವನ್ನು ಸಾಬೀತುಪಡಿಸಬೇಕು. ವಿಧಾನಸಭೆಯಲ್ಲಿ ವಿಶ್ವಾಸಮತವನ್ನು ಸಾಬೀತುಪಡಿಸಬೇಕು. ನಮ್ಮ ಜೊತೆಗೆ ಇಷ್ಟು ಜನ ಇದ್ದಾರೆ, ನಮ್ಮ MLAಗಳೆಲ್ಲ ಸೇರಿಕೊಂಡು ನಾವು ಈ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ ನಂತರ ಅಲ್ಲಿ ಸರ್ಕಾರ ರೆಡಿ ಆಯಿತು. ಅದಾದಮೇಲೆ ಯಾರಾದರೂ ಇರ್ತಾರೋ, ಒಯ್ತಾರೋ, ಆ ಕಡೆಯಿಂದ ಈ ಕಡೆಗೆ ಆರ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಈಗ ಕಾಂಗ್ರೆಸ್ ಕೈ ಜೋಡಿಸ್ಬಿಟ್ಟಿದೆ. DMK ಜೊತೆ 4-5 ಸೀಟ್ ಗೆದ್ದಿದ್ದಂತಹ ಕಾಂಗ್ರೆಸ್ ಈಗ ಸಿಂಕ್ ಅಂತ ಹಾರಿ TVK ಪಕ್ಷದ
ಬೊಟ್ಟಿಗೆ ಬಿದ್ದಿದೆ. ರಾಹುಲ್ ಗಾಂಧಿ ಅವರು ವಿಜಯ್ ಅವರು ಗೆದ್ದಿದ ತಕ್ಷಣವೇ DR ತಿರು ವಿಜಯ್ ಅಂತ ಟ್ವೀಟ್ ಮಾಡಿಬಿಟ್ಟಿದ್ರು. ನನಗೆ ಅವಾಗಲೇ ಅನ್ನಿಸ್ತು, ಇವರು ತುಂಬ ಸಂಭ್ರಮಾಚರಣೆಯಲ್ಲಿದ್ದಾರೆ, ವಿಜಯ್ಗಿಂತಲೂ ಇವರೇ ಸಂಭ್ರಮಾಚರಣೆಯಲ್ಲಿದ್ದಾರೆ ಅಂತಂದರೆ ಬಹುಶಃ ಇವರು ಬೆಂಬಲವನ್ನು ಸೂಚಿಸ್ತಾರೆ ಅಂತ. ಇನ್ನು ಆ ಗ್ರೌಂಡ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ BJP 1 ಸೀಟ್. ಸೊ ಈ ಕಡೆ DMK AIADMK 73 ಸೀಟಲ್ಲಿ ಹೆಚ್ಚು ಕಡಿಮೆ ಅವರೊಂದು 59 ಸೀಟು ಬರ್ಕೊಂಡಿದ್ದೀನಿ, ಕನ್ಫ್ಯೂಷನ್ ಆಗ್ಬಿಡುತ್ತೆ ನಂಬರ್ ಅಂದ್ಬಿಟ್ಟು. 59 ಸೀಟು DMK ಪ್ರತ್ಯೇಕವಾಗಿ ಗೆದ್ದಿದ್ರೆ ಇನ್ನೊಂದು 14 ಸೀಟ್ ಮರ್ಜ್ ಆಗಿ ಗೆದ್ದಿರ್ತಕ್ಕಂಥದ್ದು. ಒಂದಷ್ಟು ಈ CPI CPIM ಮುಸ್ಲಿಂ ಲೀಗ್ ಈ ರೀತಿಯ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಕೂಡ ಇವ್ರ ಜೊತೆಗೆ ಇತ್ತು. ಈ ಕಡೆ AIADMK BJP ಜೊತೆಗೆ ಮರ್ಜ್ ಆಗಿತ್ತು. ಸೊ ಹೆಚ್ಚು ಕಡಿಮೆ ಇವರೊಂದು 53 ಸೀಟ್ ಗೆದ್ದಿದ್ರು ಮರ್ಜ್ ಆಗಿ. 47 ಸೀಟ್ ಪ್ರತ್ಯೇಕವಾಗಿ ಗೆದ್ದಿದ್ರೆ 6 ಸೀಟ್ ಆ ಕಡೆ ಈ ಕಡೆಯಿಂದೆಲ್ಲ ಬಂದು ಜಾಯ್ನ್ ಆಗಿತ್ತು. ಈಗ ವಿಜಯ್ ಅವ್ರ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸ್ತೀವಿ ಅಂತ ಅಧಿಕೃತವಾಗಿ ಒಪ್ಕೊಂಡ್ಬಿಟ್ಟಿದೆ. ಇನ್ನೊಂದು 6ರಿಂದ 7 ಸೀಟ್ ಬೇಕು ಒಂದು ಒಳ್ಳೆ ಸರ್ಕಾರ ರಚನೆ ಆಗೋದಕ್ಕೆ. AIADMKಯಲ್ಲಿ ಏನಾದರೂ BJP ಜೊತೆ ವಿಲೀನವಾಗಿರ್ತಕ್ಕಂಥದ್ದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಸಂಪೂರ್ಣವಾಗಿ ವಿಜಯ್ಗೆ ಘೋಷಣೆ ಕೊಟ್ಬಿಡ್ತೀವಿ, ವಿಜಯ್ಗೆ ಬೆಂಬಲ ಕೊಟ್ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅಂತಂದರೆ ದೊಡ್ಡ ಮಟ್ಟದ ಸರ್ಕಾರ ಅಲ್ಲಿ ರಚನೆ ಆಗೋಗುತ್ತೆ. ಇಲ್ಲ ಈ ಮೂಲ AIADMK ಅವ್ರು ಇರ್ತಾರೆ ನೋಡಿ, ಅವ್ರು ಇಲ್ಲ ನಾವು ಮನಸ್ಸು ಮಾಡಲ್ಲ ಅದಕ್ಕೆ ಅಂತ ಅಂದ್ಕೊಂಡು ಮಧ್ಯದಲ್ಲಿ ಬಂದು ಜಾಯ್ನ್ ಆಗಿರ್ತಾರಲ್ಲ, ಅವ್ರುಗಳು ಏನಾದರೂ 2/3 ಜನ ಜಾಯ್ನ್ ಆಗ್ಬಿಟ್ರು ಅಂತಂದರೆ ಮುಗೀತು. ಅಂದರೆ AIADMKಲ್ಲಿ ಗೆದ್ದಿರ್ತಕ್ಕಂಥ ಅಷ್ಟು ಶಾಸಕರಲ್ಲಿ 3/2 ಅಂದರೆ 3 ಜನ ಇರ್ತಾರೆ, ಅದರಲ್ಲಿ 2 ಹೋಗ್ಬಿಟ್ರು ಅಂತಂದರೆ ಯಾವ ಬೈ ಎಲೆಕ್ಷನ್ ನಡೆಯಲ್ಲ, ನೇರವಾಗಿ ಅವರಿಗೆ ಬೆಂಬಲ ಆಗೋಗುತ್ತೆ, ನೇರವಾಗಿ ಸರ್ಕಾರ ರಚನೆ ಆಗೋಗುತ್ತೆ. ಅಪ್ಪಿತಪ್ಪಿ 2ರಲ್ಲಿ ಒಬ್ಬ ಹೋಯ್ತಾನೆ ಅಂತಂದರೆ ಅವನಿಗೆ ಬೈ ಎಲೆಕ್ಷನ್ ನಡೆಯುತ್ತೆ ಅಷ್ಟೇ. ಇದೊಂದು ಆಪ್ಷನ್ ಇದೆ, ಪೂರ್ತಿ ಏನಾದ್ರು ಹೋದ್ರು ಅಂತಂದರೆ. ಇಲ್ಲ ವಿಶ್ವಾಸಮತ ಸಾಬೀತು ಮಾಡೋದಕ್ಕೆ ವಿಜಯ್ ಅವ್ರಿಗೆ ಆಗ್ತಾನೆ ಇಲ್ಲ, ಬರೀ ಕಾಂಗ್ರೆಸ್ ಅವ್ರು ಬಂದು ಸಪೋರ್ಟ್ ಮಾಡೋರು ಇನ್ಯಾರೂ ಬರ್ತಾ ಇಲ್ಲ, ಏನಾಗುತ್ತಾಗದ್ರಾಗ ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ. AIADMK ವಿಶ್ವಾಸಮತ ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ವಿಧಾನಸಭೆಗೆ ಗೈರು ಆದರೆ, ಅಂದರೆ ಅಟೆಂಡೇ ಆಗದೆ ಇದ್ದರೆ, ಅಲ್ಲಿಗೆ ಹೋಗದೇ ಇದ್ದರೆ ಅವಾಗ ಇನ್ನೂ ಮ್ಯಾಜಿಕ್ ಆಗುತ್ತೆ. ಹೆಚ್ಚು ಕಡಿಮೆ ಅವರೊಂದು 47 ಜನ ಇದ್ದಾರೆ ಸಪ್ರೇಟಾಗಿ ಇದ್ದಿರ್ತಕ್ಕಂಥವ್ರು. ಆ 234ರಲ್ಲಿ 47 ಅಂತ ಕಳೆದ್ರೆ ಮೇ ಬಿ 180 ಪ್ಲಸ್ ಸಮಥಿಂಗ್ ಆಗುತ್ತೆ. ಆ 180ನ ಡಿವೈಡೆಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, 90 ಆಗುತ್ತೆ ಸಮಥಿಂಗ್, ಪ್ಲಸ್ 1 ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು ಅದಕ್ಕೆ. ಅಂದರೆ 100 ಸೀಟ್ ಇರುತ್ತೆ, 50 ಗೆದ್ದಿರ್ತಾನೆ, 50ಕ್ಕಾಗಲ್ಲ, 51 ಗೆದ್ದಿದ್ರೆ ಸರ್ಕಾರ ರಚನೆ ಮಾಡ್ಬೋದು ಎಕ್ಸಾಂಪಲ್. ಸೊ ಹಂಗಾಗಿ ಇವ್ರು ಯಾರಿಗೂ ಹೋಗಲಿಲ್ಲ ಅಂತಂದರೆ ವಿಜಯ್ ಅವ್ರಿಗೆ ಇನ್ನೂ ಲಾಭನೇ. 90-91 ಸೀಟ್ ತೋರಿಸ್ಬಿಟ್ಟು ವಿಶ್ವಾಸಮತ ಸಾಬೀತುಪಡಿಸ್ಬೋದು, ಆರಾಮಾಗಿ ಸರ್ಕಾರ ರಚನೆಯೂ ಮಾಡ್ಬೋದು. ಗೈರು ಹಾಜರಾದರೆ ಇವರೆಲ್ಲ ಯಾರು ಹೋಗಲೇ ಇಲ್ಲ ಬಿಡು ಹಿಂಗೂ ಮಾಡ್ಕೋಬೋದು ಅಂತ. ಇಲ್ಲ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು ಅಂತಂದರೆ ಭಾರಿ ಕಷ್ಟ ಆಗುತ್ತೆ. ಕರ್ನಾಟಕದಲ್ಲಿ ಆಯ್ತಲ್ಲ, ಯಡಿಯೂರಪ್ಪನವರು CM ಸ್ಥಾನದಿಂದ ಹೊರಗೆ ಬರ್ತಾರಲ್ಲ ವಿಶ್ವಾಸಮತ ಸಾಬೀತುಪಡಿಸೋಕ್ಕಾಗದೆ, ಅಂಥ ಪರಿಸ್ಥಿತಿಯು ನಿರ್ಮಾಣ ಆದರೂ ಆಗ್ಬೋದು. ನಾನು ನೆನ್ನೆನೂ ಹೇಳಿದೆ, DMK ಅಥವಾ AIADMK ಎರಡೂ ಕೂಡ ನಾವಿಬ್ಬರು ಇಷ್ಟೊಂದು ಕಿತ್ತಾಡಿದ್ದು ಸಾಕು. ವಿಜಯ್ ಮೊನ್ನೆ ಬಂದು ಪಕ್ಷ ಕಟ್ಬಿಟ್ಟು ನಮ್ಗಳಿಗೆ ಈ ರೀತಿ ಮಣ್ಣು ಮುಕ್ಕಿಸ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮದು ನಮ್ಮ ಅಪ್ಪನ ಕಾಲದಿಂದ ಪಕ್ಷ, ನಿಂದು ದೊಡ್ಡ ಕಾಲದ ಪಕ್ಷ, ನಾವು ಯಾಕೆ ಅವನು ಬಿಟ್ಕೊಡ್ಬೇಕು? 2.5 ವರ್ಷ ನಾನು ಏನು ಮಾತಾಡಲ್ಲಪ್ಪ, 2.5 ವರ್ಷ ನೀನು ಏನು ಮಾತಾಡಬೇಡ, ತಣ್ಣಗಿಬ್ರು ಸರ್ಕಾರ ರಚನೆ ಮಾಡಬೇಡ ಅಂತಂದ್ರೂ ಹಂಗೂ ಆಗುತ್ತೆ ಅವರಿಬ್ಬರು ಮನಸ್ಸು ಮಾಡಿದ್ರೆ. ನೋಡಿ ಹೆಂಗಿದೆ ಅಂತ ಲೆಕ್ಕಾಚಾರ ನಮ್ಮ ಸರ್ಕಾರ ರಚನೆ ಮಾಡೋದಕ್ಕೆ. ರಾಮಾಚಾರಿ ಫಿಲಮ್ ಕನ್ನಡದಲ್ಲೇ ಆಯ್ತಲ್ಲ, 30 ಪಾಸ್ ತಗೊಂಡು ನಾವ್ಯಾಕೆ ಪಾಸ್ ಆದ ಅಂತ ತಿಳ್ಕೊಬಾರ್ದು, ಸರ್ಕಾರ ರಚನೆ ಮಾಡ್ತಾರಂತೆ ಅಂತ. ಹಂಗೆ ನಮ್ಮಲ್ಲಿ ಇದೆ ವ್ಯವಸ್ಥೆ ಈ ರೀತಿ. ಸೊ ಈ ಲೆಕ್ಕಾಚಾರದಲ್ಲಿ ಆಯಿತು ಅಂದರೆ ಹಿಂಗೂ ಮಾಡ್ಬೋದು. ಇಲ್ಲ ಆಗಲೇ ಇಲ್ಲ, ನಾವು ನನಗೆ ಹೇಳಿದ್ದು ಯಾವುದು ಕೂಡ ಆಗಲಿಲ್ಲ, ವಿಜಯ್ ಅವ್ರಿಗೆ ಸರ್ಕಾರ ಅಂದರೆ ವಿಶ್ವಾಸಮತವನ್ನು ಸಾಬೀತುಪಡಿಸೋದಕ್ಕೆ ಸರ್ಕಾರ ರಚಿಸುವಲ್ಲಿ ವಿಫಲರಾದರು, ಆಗಲೇ ಇಲ್ಲ. 108 ಪ್ಲಸ್ ಇವರೊಂದು 4-5 ಜಾಯಿನ್ ಆಗ್ತಾರೆ, 113 ಆಯಿತು, ಇನ್ನೂ 5 ಜನ ಬೇಕು, ಇನ್ನೂ 5-6 ಜನ ಬೇಕೇ ಬೇಕು. ಆಗಲೇ ಇಲ್ಲ ಅಂತಂದಾಗ ಏನು ಮಾಡ್ತಾರೆ, 6 ತಿಂಗಳು ಅವಕಾಶ ಇರುತ್ತೆ. 6 ತಿಂಗಳು ಅವಕಾಶ ಯಾವ ರೀತಿ ಇರುತ್ತೆ ಅಂತಂದರೆ, ರಾಷ್ಟ್ರಪತಿ ಆಡಳಿತ ಬರುತ್ತೆ, ರಾಷ್ಟ್ರಪತಿಯ ಆಳ್ವಿಕೆ ಬರುತ್ತೆ. ತದನಂತರ ಆಗಲೇ ಇಲ್ಲ ಇವ್ರ ಕೆಲ ಮಾಡೋದಕ್ಕೆ ಅಂತಂದರೆ ಅಪೋಸಿಷನ್ ಪಕ್ಷದವ್ರು ಯಾರಾದರೂ ಬಂದ್ಬಿಟ್ಟು ನಾವು ಸಾಬೀತುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾಡ್ಬೋದು. ಸೇಮ್ ಆಪ್ಷನ್. ವಿಜಯ್ ಅವ್ರ ಕೆಲ ಆಗಲಿಲ್ಲ, ಈಗ ಸ್ಟಾಲಿನ್ ಅವ್ರ ಮಗ ಗೆದ್ದಿದ್ದಾರೆ, ಉದಯನಿಧಿ ಸ್ಟಾಲಿನ್, ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ಅವ್ರೇನಾದ್ರು ಬೇಕಾದ್ರೆ TVKಲಿರೋರನ್ನ ಅಥವಾ AIADMKಲಿರೋರನ್ನ ಯಾರನ್ನ ಕರ್ಕೊಂಡ್ಬಂದು ನಾವು ಬೇಕಾದ್ರೆ ಸಾಬೀತುಪಡಿಸ್ತೀವಿ ಅಂತ ಬಂದರೆ ಅವ್ರಿಗೂ ಒಂದು ಅವಕಾಶ ಇರುತ್ತೆ. ಇಫ್ ಇನ್ ಕೇಸ್ ಆಗಲೇ ಇಲ್ಲ ಅಂತಂದರೆ, ಯಾಕೆಂದರೆ ಆಪೋಸಿಷನ್ ಪಾರ್ಟಿ ಇರೋದ್ರಿಂದ ಅವ್ರಿಗೆ ಅವಕಾಶ ಇದೆ, ಸೆಕೆಂಡ್ ಪ್ಲೇಸಲ್ಲಿರೋದ್ರಿಂದ. ಇಫ್ ಇನ್ ಕೇಸ್ ಇದು ಯಾವುದೂ ಆಗಲೇ ಇಲ್ಲ ಅಂತಂದರೆ ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ ಆಫ್ಟರ್ 6 ಮಂತ್ಸ್. ಸೊ ಇದು ಪಾಲಿಟಿಕ್ಸ್ ಇರ್ತಕ್ಕಂಥದ್ದು ಇನ್ಸೈಡು. ಸೊ ನೋಡೋಣ ಇದು ಯಾವ ರೀತಿ, ಇದು ಯಾವುದೂ ಆಗೋದು ಬೇಡ, ಒಳ್ಳೆಯದಾಗಿ ಸರ್ಕಾರ ರಚನೆ ಆಗಲಿ, ಜನರಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳಿ. 8 ಗ್ರಾಮ್ ಚಿನ್ನ, ವರ್ಷಕ್ಕೆ 6 ಸಿಲಿಂಡರು, ಮಗು ಹುಟ್ಟಿದಾಗ ರಿಂಗು, ಫ್ರೀ ಬಸ್ಸು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು, ಇದೆಲ್ಲವೂ ಕೂಡ ಈಡೇರಲಿ.
ಯಾಕಂದ್ರೆ ಇನ್ಯಾವುದೋ ಸರ್ಕಾರ ಬರುತ್ತೆ ಅಂದರೆ ಇದೇ ಜನರ ತೆರಿಗೆ ಹಣದೇ ಪೋಲಾಗೋದು ಮತ್ತೆ ಎಲೆಕ್ಷನ್ ನಡೆದು ಅಂದರೆ. ಆಮೇಲೆ ಮತ್ತೆ ಎಲೆಕ್ಷನ್ ನಡೆಸುವಂಥ ಸಾಮರ್ಥ್ಯ ರಾಜಕಾರಣಿಗಳಿಗೆ ಇರೋಲ್ಲ. ಆಲೇ 100 ಕೋಟಿ ಕಳ್ಕೊಬಿಟ್ಟಿರ್ತಾರೆ. ಇನ್ನು 6 ತಿಂಗಳು ಮತ್ತೆ 100 ಕೋಟಿ ಹೊಂದಿಸ್ಬೇಕು ಅಂತಂದರೆ ಮತ್ತಿನ್ನೆಲ್ಲರ ಬ್ಲೇಡ್ ಹಾಕಬೇಕಾಗುತ್ತೆ. ಸೊ ಹಂಗಾಗಿ ಬೇಡ ಆ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ವಿಜಯ್ ಅವ್ರ ಪಕ್ಷನೇ ಸಂಪೂರ್ಣವಾಗಿ 5 ವರ್ಷ ಸ್ವತಂತ್ರವಾಗಿ, ಅಂದರೆ ಈಗ ಮರ್ಜ್ ಮಾಡಿಕೊಂಡು ಒಂದು 7-8 ಜನ ತಗೊಂಡು ಒಂದು 2 ಸೀಟ್ ಬಿಟ್ಕೊಡ್ಬೇಕಾಗುತ್ತೆ, ಸಚಿವ ಸ್ಥಾನವನ್ನು ನಡೆಸಲಿ ಅಂತ ಹಾರೈಸ್ತಾ ಈಗ ಬಂಗಾಳಕ್ಕೆ ಬಂದ್ಬಿಡೋಣ. ಈಗ ಪಶ್ಚಿಮ ಬಂಗಾಳಕ್ಕೆ ಯಾರೀಗ CM ಆಗಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, CM ಆಗ್ತಾರಲ್ಲ ಪಶ್ಚಿಮ ಬಂಗಾಳದಲ್ಲಿ, ಆ ವ್ಯಕ್ತಿಯ ಹೆಸರು ಬಂದು ಸುಬೇಂದು ಅಧಿಕಾರಿ ಅಂತ. ಆ ಸುಬೇಂದು ಅಧಿಕಾರಿಯನ್ನು ನಾವು ಈ ಸಿನಿಮ್ಯಾಟಿಕ್ ಆಗಿ ಒಂಚೂರು ತೋರಿಸೋದಾದರೆ ನಿಮಗೆ, ಬಾಹುಬಲಿ ಸಿನಿಮಾದಲ್ಲಿ ರಮ್ಯಾ ಕೃಷ್ಣ ಅವರು ರಾಜಮಾತೆ ಕ್ಯಾರೆಕ್ಟರನ್ನು ಮಾಡಿದ್ದಾರೆ. ಆ ರಾಜಮಾತೆಗೊಬ್ಬ ಹೇಳಿದ ಕೆಲಸ ಮಾಡುವಂಥ ಕಟ್ಟಪ್ಪ ಇರ್ತಾನೆ. ಸೊ ಇಲ್ಲಿ ದೀದಿ ರಾಜಮಾತೆ ಆದರೆ ಆ ದೀದಿಗೆ ಕಟ್ಟಪ್ಪ ಆಗಿದ್ದವರೇ ಈ ಸುಬೇಂದು ಅಧಿಕಾರಿ. ಯಾವ ದೀದಿಗೆ ಇವತ್ತು ಮಣ್ಣು ಮುಗಿಸಿ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರಲ್ಲ, ಅದು ಈ ದೀದಿಯ ಬಲಗೈ ಬಂಟ, ಬೆನ್ನೆಲುಬಾಗಿದ್ದಂಥವ್ರು. ಒಂದು ಕಾಲದಲ್ಲಿ ದೀದಿ ಹಾಕಿದ ಗೆರೆನ ದಾಟ್ತಾ ಇರಲಿಲ್ಲ ಜನ. ಇವತ್ತು ಅದೇ ಜನ ನೀನು ಸವಾಸ ಸಾಕು ಕಣಮ್ಮ ಅಂತ ಅನ್ಕೊಂಡು ಕೈ ಮುಗಿದ್ಬಿಟ್ಟು ಬಂದು ಜೈ ಶ್ರೀರಾಮ ಅಂತ ಇದ್ದಾರೆ. ಕಾರಣ ಏನು ಅಂತಂದರೆ, ನಮ್ಮ ಚೌಕಟ್ಟಾಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ನಾವು ಯಾವ ರೀತಿ ಕಾಪಾಡ್ಕೊಳ್ತೀವಿ, ಯಾವ ರೀತಿ ನೋಡ್ಕೊಳ್ತೀವಿ ಅನ್ನುವಂಥದ್ದು ಆಡಳಿತ ಮಾಡ್ತಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ದುರಹಂಕಾರದಲ್ಲಿ ಬೇಕಾಬಿಟ್ಟಿಯಾಗಿ ಪೊಲೀಸ್ ಸ್ಟೇಷನ್ಗಳನ್ನ ಗೂಂಡಾ ಠಾಣೆಗಳನ್ನು ಕನ್ವರ್ಟ್ ಮಾಡಿಕೊಂಡು, ಯಾರಾದರೂ ಅತ್ಯಾಚಾರಕ್ಕೊಳಗಾದರೆ, ಯಾರಾದರೂ ಸಂಕಟಕ್ಕೊಳಗಾದರೆ ಅವ್ರನ್ನೆಲ್ಲನೂ ಇವರು ಸುತ್ತಮುತ್ತ ಇರ್ತಕ್ಕಂಥ ಬೆಂಬಲಿಗರು ಹ್ಯಾಂಡ್ಲ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರಲ್ಲ, ಆಕೆಗೆ ಆಗಬೇಕಾಗಿದ್ದೆ. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವ್ರ ಪೀರಿಯಡಲ್ಲಿ, ಯಾವಾಗ ಆರಂಭದ ದಿನಗಳಲ್ಲಿ. ಏನು 15 ವರ್ಷ CM ಆಗಿರ್ತಕ್ಕಂಥದ್ದೇನು ಕಡಿಮೆ ಕೆಲಸನಾ? ಅದೇನು ಕಡಿಮೆ ಜವಾಬ್ದಾರಿನಾ? ಬಟ್ ಇನ್ನೂ ಉಳಿಸ್ಕೋಬೋದಿತ್ತು. ಬಟ್ ಪಿತ್ತ ನೆತ್ತಿಗೆ ಏರಿದಾಗ ಈ ರೀತಿ ಆಗುತ್ತೆ. ಇವಾಗ ಅನಿಸಿರುತ್ತೆ, ಇವಾಗ ಯಾವ ದೀದಿ 77 ಸೀಟ್ ಗೆದ್ದಂಥ BJP ಇವತ್ತು 200+ ಹೋಗಿದೆ, 200+ ಇದ್ದಂಥ ದೀದಿ ಇವತ್ತು 80+ ಬಂದಿದ್ದಾರೆ. ಹಿಂಗೂ ಆಗುತ್ತೆ, ಹಿಂಗೂ ಆಗುತ್ತೆ. ಸಮಯ ಅನ್ನುವಂಥದ್ದು ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ನೇ ಗ್ಯಾರಂಟಿ, ಸಾಕ್ಷಿ. ಈ ಕಡೆ ತಮಿಳುನಾಡಿನ ಎಲೆಕ್ಷನ್ನೇ ನೈಜ ಸಾಕ್ಷಿ. ಸೊ ಈಗ ದೀದಿ ಏನು ಹೇಳ್ತಿದ್ದಾರೆ ಅಂತಂದರೆ, ಈ CR ಅದು ಇದು ಎಲ್ಲ ಅಂತಂದರು, ಮಿಲಿಟ್ರಿಗಳೆಲ್ಲ ಬಿಟ್ಟರು, ಅರಸೇನಾ ಪಡೆ ಎಲ್ಲ ನುಗ್ಸಿದ್ರು, ಅದೆಲ್ಲ ಮಾಡಿ ನಮ್ಮ ಜನನ ಎದುರಿಸಿದ್ರು, ಬೆದರಿಸಿದ್ರು, ಓಡಿಸಿದ್ರು. 1 ಕೋಟಿಗೂ ಹೆಚ್ಚು ಜನಸಂಖ್ಯೆನ ವೋಟರ್ ಐಡಿಯಿಂದನೇ ಕಿತ್ತಾಕ್ಬಿಟ್ರು. ಎಲ್ಲವನ್ನು ಕೂಡ ವಿಚಿತ್ರ ಮಾಡಾಕ್ಬಿಟ್ಟು ನನಗೆ ಅನ್ಯಾಯ ಮಾಡಿಬಿಟ್ರು. ನನಗೆ ಆ ವೋಟ್ಗಳು ಬೀಳಲೇ ಇಲ್ಲ. ಸೊ ಹಂಗಾಗಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂದರೆ, ಈಗ CM ಸ್ಥಾನದಿಂದ ಅವರು ರಾಜೀನಾಮೆ ಕೊಡಲೇಬೇಕು. ಕೊಟ್ಟ ನಂತರ ಮತ್ತೊಬ್ಬರು ಅದಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ಸೊ ಈ ಕಡೆ ದೀದಿ ಸೋತೋಗ್ಬಿಟ್ಟವ್ರೆ, ನಿಂತಂಥ ಒಂದು ಕ್ಷೇತ್ರದಲ್ಲಿ ಸೋತೆ ಬಿಟ್ಟಿದ್ದಾರೆ. ಇತ್ತ ತಮಿಳುನಾಡಿನಲ್ಲಿ ಸ್ಟಾಲಿನ್ CM ಆಗಿದ್ದಂಥವ್ರು, ಅವರು ಕೂಡ ಸೋತೋಗ್ಬಿಟ್ರು. ಧೈರ್ಯ ನೋಡಿ ಅವ್ರುಗಳದು. ಈ ಕಡೆ ಒಂಚೂರು ಭಯ ಅಥವಾ ಜನ ಏನಾಗುತ್ತೋ ಅನ್ನೋ ಕಾರಣದಿಂದ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರು. ಈ ಕಡೆ ಸುಬೇಂದು ಅಧಿಕಾರಿಯು ಕೂಡ ಪಶ್ಚಿಮ ಬಂಗಾಳದಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರು. ಆದರೆ ದೀದಿ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು, ನಾನು ಗೆದ್ಬಿಡ್ತೀನಿ ಅಂತ. ಈ ಕಡೆ ಸ್ಟಾಲಿನ್ ಅವರು ಕೂಡ ನಾನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಧೈರ್ಯದಿಂದ ಸ್ಪರ್ಧೆ ಮಾಡಿದರು. ಜನ ಇಬ್ಬರನ್ನೂ ಸೋಲಿಸ್ಬಿಟ್ರು. ಈ ಕಡೆ ವಿಜಯ್ ಅವರು ಗೆದ್ದಿರ್ತಕ್ಕಂಥ 2 ಕ್ಷೇತ್ರಗಳಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಆದ ನಂತರ ಸ್ಟಾಲಿನ್ ಅವರು ಏನಾರು ಅಲ್ಲಿ ಬಂದು ನಿಂತ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರವೂ ಇದೆ. ಚಾನ್ಸೇ ಇಲ್ಲ, ಮತ್ತೆ ಅವಮಾನ ಆಗ್ಬಿಡುತ್ತೆ ಜನ ಏನಾರು ತಲೆ ಕೆಡಿಸ್ಕೊಂಡು ಸೋಲಿಸ್ಬಿಟ್ರೆ. ಈ ಕಡೆ ದೀದಿ ಸುಬೇಂದು ಅಧಿಕಾರಿ 2 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ 1 ಕ್ಷೇತ್ರಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದರಲ್ಲಿ ಹೋಗಿ ಮತ್ತೆ ನಿಂತ್ಕೊಳ್ತಾರೆ, ಯಾಕೆಂದರೆ ಆಪೋಸಿಷನ್ ಪಾರ್ಟಿ ಆಗಿದೆ. ಇಲ್ಲೂ ಕೂಡ ತಮಿಳುನಾಡಿನಲ್ಲಿ ಆಪೋಸಿಷನ್ ಪಾರ್ಟಿ ಆಗಿದೆ, 2ನೇ ಪಕ್ಷವಾಗಿದೆ. ಸೊ ಹಾಗಾಗಿ ಆಪೋಸಿಷನ್ಗೆ ಖಡಕ್ ನ್ಯಾಯಕ ಬೇಕು ಅನ್ನೋ ಕಾರಣಕ್ಕೆ ಸ್ಟಾಲಿನ್ ಅವರನ್ನ ಆಯ್ಕೆ ಮಾಡ್ಕೊಳ್ತಾರಿಲ್ಲ, ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಅವರೇ ನೋಡ್ಕೊಳ್ತಾರೆ, ಗೊತ್ತಿಲ್ಲ. ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರ ಪಕ್ಷವೇ 2ನೇ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಎಮ್ಮನೆ ಗೆದ್ದಿಲ್ವಲ್ಲ, ಸೊ ಅವ್ರಿಗೇನಾರ ಮತ್ತೆ ಇಲ್ಲ ನೀವೆಲ್ಲ ನಿಂತ್ಕೋಬೇಕು, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ, ನಂದಿಗ್ರಾಮದಲ್ಲಿ ನೀವು ನಿಂತ್ಕೊಂಡ್ರೆ ನಾವು ಪಕ್ಕ ಗೆಲ್ಲಿಸ್ತೀವಿ, ಹಾಗೆ ಹೀಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಇವ್ರು ಯಾವ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿ ನಿಂತ್ಕೊಳ್ತಾರೋ ಇಲ್ವೋ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಈಗ ದೀದಿ ರಾಜೀನಾಮೆಯನ್ನು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅವರೇ ತಂದುಡ್ಕೊಂಡಿದ್ದಾರೆ, ಕೊಡಲೇಬೇಕು. ಆದರೆ ಈಗ ಮಕ್ಕಳು ಥರ ಆಟ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಕೊಡೋಕ್ಕಿಲ್ಲ, ನಂಗೆ ಅನ್ಯಾಯ ಆಗೈತೆ, ನಂಗೆ ಮೋಸ ಆಗೈತೆ ಅಂದ್ಕೊಂಡು ಮತ್ತೆ ಎಲೆಕ್ಷನ್ ನಡೆಸಿ ಅಂತ ಚುನಾವಣಾ ಆಯೋಗ ಕೇಳ್ಕೊಂಡು ಕೂತವ್ರೆ. ಅದೆಲ್ಲ ಇಂಪಾಸಿಬಲ್, ಅದು ಆಗದಿರ್ತಕ್ಕಂಥದ್ದು. ಸೊ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ದೀದಿ ಮಕ್ಕಳಾಟ ಆಡ್ತಿರೋದು ನಿಜಕ್ಕೂ ಅದು ಎಂಥವ್ರಿಗಾದ್ರೂ ಒಂಥರ ಏನಪ್ಪ ಇಂಥವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದ್ವಾ ಅಂತಲೂ ಅನಿಸುತ್ತೆ. ಕೆಲವರವ್ರನ್ನ ಹೊಗಳ್ಬೋದು, ವಾಸ್ತವ ನೋಡಿದಂಥವ್ರು, ಪರಿಸ್ಥಿತಿ ನೋಡಿದಂಥವ್ರು ಅವರಿಗೆ ರಿಯಾಲಿಟಿ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ನಾಳೆ ಇಷ್ಟೊತ್ತಿಗೆ ದೀದಿ ಏನಾದರೂ ರಾಜೀನಾಮೆಯನ್ನು ಕೊಡಲಿಲ್ಲ ಅಂತಂದರೆ, ಅಂದರೆ ಅವ್ರ ಅವಧಿ ಮುಗ್ದೋಗುತ್ತೆ ನಾಳೆಗೆ. ದೀದಿಯ CM ಅವಧಿ ನಾಳೆಗೆ ಮುಗ್ದೋಗುತ್ತೆ, ಆಡಳಿತದ ಅವಧಿ. ನಾಳೆ ಸಂಜೆ ಒಳಗಡೆ ಕೊಡಲಿಲ್ಲ ಅಂತಂದರೆ ರಾಜ್ಯಪಾಲರು ವಜಾಗೊಳಿಸ್ತಾರೆ, ಹೊಸ ಮುಖ್ಯಮಂತ್ರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ.
ಇಷ್ಟೇ ಆಗುವಂಥದ್ದು, ಇನ್ನು ಬೇರೆ ಆಪ್ಷನ್ ಏನಿಲ್ಲ. ಸಂವಿಧಾನದ ಹುದ್ದೆ ಅದು. ಸೊ ಹಾಗಾಗಿ ನೋಡಮ್ಮ ನಿನಗೆ ಅವಕಾಶ ಐತೆ, ನೀನೇ ನಗ್ನಗ್ತಾ ಮರ್ಯಾದೆಗೆ ಕೊಟ್ಬಿಟ್ಟು ಹೋಗ್ಬಿಡು ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ವಜಾಗೊಳಿಸ್ತಾರೆ. ಸೊ ಅದು ಕರಾಳ ಆಗುತ್ತೆ ಅವರ ಲೈಫ್ನಲ್ಲಿ, ಅವರ ಕೆರಿಯರ್ನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಈ ರೀತಿ ವಜಾಗೊಳಿಸಿದ್ರು ಇವ್ರನ್ನ ಅಂತ. ಸೊ ಗೆದ್ದವನು ಸೋತ, ಸೋತವನು ಸತ್ತ ಅನ್ನುವಂಥದ್ದು ಒಂದು ಮಾತಿದೆ. ಬಹುಶಃ ಅದು ತುಂಬ ಜನರಿಗೆ ಪಾಠ ಆಗಬೇಕು, ಪಾಠ ಆಗುತ್ತೆ, ಪಾಠ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ನಮ್ಮ ಜನ ಯಾವ ರೀತಿ ಬದಲಾಗ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಜನ ಬದಲಾಗಲಿಕ್ಕೆ ಏಕೈಕ ಕಾರಣ ಅಂತಂದರೆ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದರೆ ಇಂದಿನ ಪತ್ರಿಕಾ ಯುಗ ಇತ್ತಲ್ಲ, ಇವತ್ತು ಸುದ್ದಿ ಎಲ್ಲರೂ ನಡೀತು ಅಂತಂದರೆ 3 ದಿನಕ್ಕೆ ಹೋಗಿ ಅವ್ರ ಮನೆ ಬಾಗಿಲು ತಲುಪ್ತಿತ್ತಲ್ಲ ಪತ್ರಿಕೆಗಳು, ಆ ಥರ ಆಗಿಬಿಟ್ಟಿದ್ರೆ ಜನ ಏನೇನಾಗ್ತಿದ್ರೋ ಗೊತ್ತಿಲ್ಲ. ಬಟ್ ಇವತ್ತು ಈ ಕ್ಷಣದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟರು, ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಾದರೆ ಇಮಿಡಿಯೇಟಾಗಿ ಅದನ್ನು ವಿರೋಧಿಸುವಂತಹ ತಾಕತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇವತ್ತಿನ ಈ ಎಲ್ಲ ಚಟುವಟಿಕೆಗಳಿಗೆ, ಈ ಎಲ್ಲ ಬೆಳವಣಿಗೆಗಳಿಗೆ ಸೋಷಿಯಲ್ ಮೀಡಿಯಾವೇ ಮೊದಲ ಶಕ್ತಿ, ಮೊದಲ ದಾರಿ. ಒಟ್ಟಾರೆಯಾಗಿ ಯುವಕರು ಬದಲಾಗ್ತಾ ಇದ್ದಾರಲ್ಲ, ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ಇದೇ ಯುವಕರು ಬರೀ ಬೇರೆಯವರ ಗೆಲುವಿನ ಸಂಭ್ರಮಾಚರಣೆಯನ್ನು ನೋಡುವುದರ ಜೊತೆಗೆ ಅದರೊಟ್ಟಿಗೆ ನಾವು ಕೂಡ ಈ ರೀತಿ ಟ್ರೈ ಮಾಡ್ಬೋದಲ್ಲ ಅಂತ ಮುಂದೆ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾನು ಈ ಒಂದು ವಿಡಿಯೋವನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನನ್ನ ಈ ವಿಡಿಯೋವನ್ನೆಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ, ಸಾಧ್ಯವಾದರೆ ಶೇರ್ ಮಾಡಿ 4 ಜನಕ್ಕೆ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋಗಳನ್ನು ನೋಡೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಷ್ಟು ವೀಡಿಯೋಗಳನ್ನು ಹೋಗಿ ಸರ್ಚ್ ಮಾಡಿ ನೋಡಿ, ನಿಮಗೆ ಬೇಕಾಗಿರ್ತಕ್ಕಂಥ ವೀಡಿಯೋಗಳು ಸಿಗಬಹುದು. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.